ಜಗತ್ತು ಎಷ್ಟು ಸುಂದರವಾಗಿದೆ ಅಲ್ವಾ? ಮಳೆಗಾಲಕ್ಕೆ ಸೋನೆ ಮಳೆ ಬರುತ್ತೆ, ಚಳಿಗಾಲಕ್ಕೆ ಚುಮು ಚುಮು ಚಳಿ, ಬೇಸಿಗೆಯಲ್ಲಿ ಎಲೆ ಉದುರಿ ಮತ್ತೆ ಚಿಗುರು ಹಸಿರು. ಆಹಾ, ಪ್ರಕೃತಿಯಲ್ಲೂ ಎಲ್ಲವೂ ಚೆನ್ನಾಗಿದೆ. ಹಾಗೇನೆ ನಮ್ ಲೈಫಲ್ಲೂ ಎಲ್ಲವೂ ಸುಂದರವಾಗಿರ್ಬೇಕು ಅಂದ್ರೆ ನಗು ಅನ್ನೋದು ಇರ್ಲೇಬೇಕು. ಈ ನಗುವನ್ನ ಹಂಚೋ ನಮ್ಮ ಮಜಾ ಭಾರತಕ್ಕೆ ನಿಮ್ಮೆಲ್ರಿಗೂ ವೆಲ್ಕಮ್. ನಾನು ನಿಮ್ಮ ಭೂಮಿ ಶೆಟ್ಟಿ. ಈ ನಗುವಿನ ಜರ್ನಿಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ಸತ್ಯನ ಒಪ್ಪಿಕೊಂಡಿರೋ ನಮ್ಮ ಬ್ಯೂಟಿಫುಲ್ ಹುಡುಗಿ ರಚ್ಚಿ, ವೆಲ್ಕಮ್. ಥ್ಯಾಂಕ್ ಯು. ಇನ್ನು ಜೀವನನ ಹೆಂಗೆ ಬ್ಯೂಟಿಫುಲ್ ಮಾಡ್ಕೋಬೇಕು ಅಂತ ಗುರು ವಚನ ಕೊಡೋ ನಮ್ಮ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು. ಯಾವಾಗ್ಲೂ ನಗ್ಸ್ತಾ ನಮಗೆ ಎನರ್ಜಿ ಕೊಡೋ ನಮ್ಮ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ. ನಿಮಿಷ ಯಾರು ನೀವೆಲ್ಲ ಮಧ್ಯದಲ್ಲಿರೋ? ಅವ್ರು ಏನ್ ಹೇಳ್ತಾರೆ? ನ್ಯಾಯ, ನೀತಿ, ಧರ್ಮ, ಇದಕ್ಕೋಸ್ಕರ ಈ ಶೇಷಪ್ಪ ಹೋರಾಡ್ತಾನೆ ಹೋರಾಡ್ತಾನೆ ಹೋರಾಡ್ತಾನೆ. ಹೋರಾಡೋರಂತೆ ಶೇಷಪ್ಪನವ್ರೆ, ನೀವ ಈ ಟೀಮ್ ಲೀಡರು? ಹೌದು ಹೌದು ಹೌದು. ಇಲ್ಲಿ ಅನ್ಯಾಯ ನಡೀತಾ ಇದೆ, ಅಕ್ರಮ ನಡೀತಾ ಇದೆ. ಅಲ್ಲ ಶೇಷಪ್ಪನವ್ರೆ, ಒಂದ್ ನಿಮಿಷ ರೀ, ನಾವಿಲ್ಲೇ ಪ್ರತಿಭಟನೆ ಮಾಡ್ತೀವಿ, ನಿರಂತರವಾಗಿ ಪ್ರತಿಭಟನೆ ನಡೆಯುತ್ತೆ. ಇರ್ಲಿ ಇರ್ಲಿ, 2 ನಿಮಿಷ. ಶೇಷಪ್ಪನವ್ರೆ, ನಾವು ನೀವು ಮಾತಾಡೋಣ. ಅದಕ್ಕೂ ಮುಂಚೆ ನಿಮ್ ಗ್ಯಾಂಗ್ ನ ಸೈಡಿಗೆ ಕಳ್ಸಿ. ನೀವೇ? ನಾನು ಕಳ್ಸಲ್ಲ, ಅವರು ನಮ್ಮವರು. ಪ್ರತಿಭಟನೆ ನಿರಂತರ ಇಲ್ಲಿ ನಡೀತಾ ಇರೋ. ಚಪ್ಪಲಿ ಲಡ್ಕೊಬಿಡ್ಲ. ನಾನ್ ಮಾತಾಡ್ತಾ ಇಲ್ವಾ? ನಾನ್ ಮಾತಾಡ್ತೀನಿ, ಇಲ್ಲ ನೀವ್ ಮಾತಾಡಿ. ನೀವ್ ಮಾತಾಡ್ತೀರಾ? ಇಲ್ಲ ನಾನ್ ಮಾತಾಡ್ಲಾ? ಓದ್ಬಿ. ಶೇಷಪ್ಪನವ್ರೆ ನಮಸ್ಕಾರ. ನಮಸ್ಕಾರಮ್ಮ. ನೀವೇನ್ ಎಲ್ಲದಕ್ಕೂ ಧಿಕ್ಕಾರ ಅಂತ ಹೇಳ್ತಿದ್ದೀರಲ್ಲ? ನೀವು ಸುಂದರ ಅಂತೀರ, ಇಲ್ಲಿ ಯಾವುದು ಸುಂದರವಾಗಿ ಇಲ್ಲ. ಎಲ್ಲ ತೊಂದರೆ, ಕಷ್ಟ, ಪ್ರಾಬ್ಲಮ್. ಏನು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಲ್ರು ನಗ್ನಗ್ತಾ ಆರಾಮಾಗಿ ಖುಷಿಯಾಗಿದ್ದೀವಿ. ನೋಡಿ, ಈಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಅಲ್ಲಿ ಗುಂಡಿ ಇರುತ್ತೆ. ನೀವೇನ್ ಮಾಡ್ತೀರಾ? ನಡ್ಕೊಂಡು ಹೋಗ್ತೀರಾ. ಆದ್ರೆ ನಾನು ಹಾಗಲ್ಲ, ನಡ್ಕೊಂಡು ಹೋಗ್ತಾ ಇರ್ತೀನಿ. ಗುಂಡಿ ನೋಡಿದ ತಕ್ಷಣ ಅಲ್ಲೇ ಪ್ರತಿಭಟನೆ ಮಾಡಿ ಆ ಗುಂಡಿನ ಮುಚ್ಚಾಕ್ಸ್ಬಿಡ್ತೀನಿ. ಇಲ್ಲಿ ಕೂಡ ಅಂತದೇ ಪ್ರಾಬ್ಲಮ್ ಇದೆ. ಹೌದು. ಅಲ್ಲ, ಪ್ರಾಬ್ಲಮ್ ಏನು ಅಂತ ಹೇಳಿ. ಶೇಷಪ್ಪನವ್ರೆ, ನೀವು ಸುತ್ತಿ ಬಳಸಿ ಮಾತಾಡಿದ್ರೆ ಹೆಂಗೆ? ಶೇಷಪ್ಪನವ್ರೆ ಬನ್ನಿ ಇಲ್ಲಿ. ಬನ್ನಿ, ನೀವು ಬನ್ನಿ. ನೋಡಿ, ಇಲ್ಲಿದೆ ದೊಡ್ಡ ಪ್ರಾಬ್ಲಮ್. ಏನು? ಇಲ್ಲಿ ಏನ್ ಸಮಸ್ಯೆ ಇದೆ? ಹುಡುಗರ ಹಾಳಾಗ ಹೋಗಕ್ಕೆ, ಗಂಡಸರ ಹಾಳಾಗ ಹೋಗಕ್ಕೆ ರಸ್ತೆಯಲ್ಲಿ ಗುಂಡಿ ನೋಡಿದಾಗ ಅದನ್ನ ಮುಚ್ಚಾಕ್ತಿವಿ. ಅದೇ ತರ ಇಲ್ಲಿರೋ ಕೆನ್ನೆ ಮೇಲಿರೋ ಗುಳಿ, ಈ ಡಿಂಪಲ್ ನಾವು ಕಂಪ್ಲೀಟ್ ಆಗಿ ಮುಚ್ಚಾಕ್ಬೇಕು. ಈ ಡಿಂಪಲ್ ಬ್ಯಾನ್ ಆಗ್ಬೇಕು. ಅಲ್ಲ, ಬಿಟ್ಬಿಡಿ. ಹೋರಾಟಗಾರರ ಮೇಲೆ ಹಲ್ಲೆ, ಕ್ಯಾಮ್ರಾಮನ್ ಜೂಮ್ ಹಾಕಿ. ಇಲ್ಲಿ ನಿರಂತರವಾದ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಮ್ಮನ್ನ ತಿಳಿತಾ ಇದ್ದಾರೆ. ಒಂದ್ ನಿಮಿಷ ಇರಿ. ಅಲ್ಲ, ಸಾಯಿಸೋ ಪ್ರಯತ್ನ ನಡೀತಾ ಇದೆ. ಆ ಕಡೆ ನೋಡಿದ್ರೆ ಮಾತು ತೊದಲುತ್ತೆ, ಈ ಕಡೆ ನೋಡ್ಕೊಂಡು ಮಾತಾಡ್ತೀನಿ. ಅಲ್ಲ ಶೇಷಪ್ಪನವ್ರೆ, ಈಗ ನೋಡಿ, ಅಲ್ಲ ಈ ಕ್ಷಣ ನನಗೆ ನ್ಯಾಯ ಒದಗಬೇಕು. ಜನಗಳೆಲ್ಲ ಕಾಯ್ತಾ ಇದ್ದಾರೆ. ಹಾಳಾಗ್ತಾ ಇರೋ ಗಂಡು ಮಕ್ಕಳು ಮುಟ್ಟದೆ ದಯಮಾಡಿ ನೀವು ಮಾತಾಡ್ಬೇಕು, ಇಲ್ದಿದ್ರೆ ನಮಗ್ ಕಷ್ಟ ಆಗುತ್ತೆ. ಅಲ್ಲ ಶೇಷಪ್ಪನವ್ರೆ, ಡಿಂಪಲ್ಗೆ ಎಷ್ಟೊಂದ್ ಜನ ಫ್ಯಾನ್ಸ್ ಇದ್ದಾರೆ ಗೊತ್ತಾ ನಿಮ್ಗೆ? ಅವ್ರ ಕೆನ್ನೆ ಮೇಲೆ ಗುಳಿ ಇರಬೇಕು, ಡಿಂಪಲ್ ಇರಬೇಕು ಅನ್ನೋರು ಎಷ್ಟು ಜನ?
ನಾನು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇರೋನು. ಇಲ್ಲೆಲ್ಲರೂ ಬೇಕು ಅಂದ್ಮೇಲೆ ಸರಿ ಬಿಟ್ಬಿಡೋಣ, ಆ ವಿಷಯ ಬಿಟ್ಬಿಡೋಣ. ನೀವು ನನ್ನ ಬಿಟ್ಬಿಡಿ. ನಿಮ್ ಸಮಸ್ಯೆ ಎಲ್ಲ ಬಗೆಹರಿತಾ? ಇರ್ಲಿ, ಈ ಜನ ಬೆಂಬಲಕ್ಕೋಸ್ಕರ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೇ. ಕನ್ನಡ ನಮ್ದು, ಕಲರ್ಸ್ ಕನ್ನಡ ನಮ್ದು, ಭಾರತ ನಮ್ದು. ನೀವು ನಮ್ಮೋರೇನೆ, ನಿಮ್ಗೋಸ್ಕರ ನಿಮ್ ಸಿಂಹಾಸನ ಕಾಯ್ತಾ ಇದೆ, ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಇಲ್ಲ, ಸಿಂಹಾಸನದ ಮೇಲೆ ಕೂತ್ಕೊಂಡು ನಾನು ಆಳ್ವಿಕೆ ಮಾಡಕ್ಕೆ ಬಂದಿಲ್ಲ. ನಾನೇನಿದ್ರು ಜನಪರವಾಗಿ ಅವ್ರ ಮಧ್ಯೆ ಕೂತ್ಕೊಂಡು ಹೋರಾಟವನ್ನ ಮಾಡ್ತೀನಿ. ಅವರು ನನ್ನವರು, ನಾನು ಅವನವರು. ಕನ್ನಡ ನಮ್ದು, ಕಲರ್ಸ್ ಕನ್ನಡ, ಭಾರತ ನಮ್ದು, ಮಜಾ ಭಾರತ. ನಮ್ ಹುಡುಗರು ಆಟ ಆಡೋದ್ರಲ್ಲಿ ಎತ್ತಿದ ಕೈ, ಅದ್ರಲ್ಲೂ ಲ್ಯಾಗ್ ಮಂಜ ಅಂತೂ ಕಣ್ಣ ಮುಚ್ಚಲಗೆ ಸಿಕ್ಕಾಪಟ್ಟೆ ಫೇಮಸ್. ಈ ಸಲ ಅಪ್ಪಂಗೆ ಯಾಮರಿಸ್ತಿದ್ದಾನೆ. ಇವನೊಬ್ಬ ಸಾಲ್ದು ಅಂತ ಅವ್ನ ಫ್ರೆಂಡ್ಸ್ ಕೂಡ ಅವನ ಜೊತೆ ಸೇರ್ಕೊಂಡಿದ್ದಾರೆ. ಬನ್ನಿ ಈ ಬ್ಯಾಚುಲರ್ಸ್ ಡ್ರಾಮಾ ನೋಡ್ಕೊಂಡ್ ಬರೋಣ. ನೀವೇನ್ ಮಾಡ್ತಿದ್ದೀರಾ? ಚಪ್ಪಾಳೆ ತಟ್ಟಿ. ರಾತ್ರಿ ಕುಡಿದ್ಬಿಟ್ಟು ನಿಮ್ಮ ಅಪ್ಪಂಗೆ ಏನ್ ಹೇಳ್ದೆ ಅಂತ ಗೊತ್ತಾ? ಏನ್ ಹೇಳ್ದೆ? ಅಪ್ಪ ಐ ಲವ್ ಯು ಅಪ್ಪ. ಹಂಗೆ ಹೇಳಲಿಲ್ಲ ಅಪ್ಪ, ಬೆಳಿಗ್ಗೆನೆ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ಯಾ. ಏನೋ ಮಾಡೋದು? ವಾಡ್ಸ್ಕೋ, ನಿಮ್ಮ ಅಪ್ಪ ಬರ್ತಾನೆ, ವಾಡ್ಸ್ಕೋ ಅಂದೆ. ಅಣ್ಣೆಯಲ್ಲಿ ಅವ್ನು 5 ಜಾಗಿಂಗ್ ಹೋಯ್ತಾನ ಕಣ. ಸಂಜೆ 5 ಜಿಮ್ಮಿಗೆ ಹೋಯ್ತಾವನಲ್ಲ. ಮೋಸ್ಟ್ಲಿ 6 ಪ್ಯಾಕ್ ಕೂರಿಸ್ತಾ ಇರ್ಬೋದು. ಏನದು? ಇದ್ರಲ್ಲೇನು ಇಲ್ಲ ಕಣ. ಏನದು? ನಮ್ ತಾಯಣಗೆ ಇದ್ರಲ್ಲೇನು ಇಲ್ಲ. ಏನು ಇಲ್ಲ ಪ್ಲೀಸ್. ಇಲ್ಲ ಏನು ಇಲ್ಲ. ಕಿತ್ಕೊಳ. ಅದಿರ್ಲಿ, ಯಾಕೆ ಇಷ್ಟೊಂದು ಸಪ್ಕಿದ್ಯಾ? ಬಹಳ ಬೇಜಾರಾಗೋಯ್ತು ಕಣ. ಏನಾಯ್ತು? ಪ್ರಿನ್ಸಿಪಾಲ್ ಒಂದು ಪ್ರಶ್ನೆ ಕೇಳಿದ್ಕೆ ಡಿಬಾರೆ ಮಾಡ್ಬಿಡದ. ನಿನ್ನ ಯಾವನ ಅವ್ನ ಪ್ರಿನ್ಸಿಪಲ್? ಅದಿರ್ಲಿ, ನೀನ್ ಕಣ್ಣೀರಿನ ಕಥೆ ಹೇಳು. ನಮ್ ಕಾಲೇಜ್ ಪಕ್ಕ ಲೇಡೀಸ್ ಹಾಸ್ಟೆಲ್ ಇದೆ ಮಗ. ಯಾರಾದ್ರೂ ಅಲ್ಲಿ ಫಸ್ಟ್ ಟೈಮ್ ಹೋದ್ರೆ 500 ರೂಪಾಯಿ ದಂಡ ಅಂದ. 2ನೇ ಸರಿ ಹೋದ್ರೆ 1000 ರೂಪಾಯಿ ದಂಡ ಅಂದ. ಪದೇ ಹೋಗ್ತಾ ಇದ್ರೆ ರಿಪೀಟ್ ಆಗುತ್ತೆ ಅಂದ. ಸರಿಯಾಗಿ ಹೇಳಿದನಲ್ಲ. ನೀನ್ ಏನಂದೆ ಅದಕ್ಕೆ? ಮಂತ್ಲಿ ಪಾಸ್ ಎಷ್ಟು ಅಂದೆ. ಅಣ್ಣ ಪ್ಯಾಕ್ ಕುರ್ಸ್ತವನೆ ಅಂದಿದ್ದು ಇದಕ್ಕ ಅಣ್ಣ? ಇದೇ ಕಣ 6 ಪ್ಯಾಕ್. ಎಣ್ಣೆ ಹೊಡಿತೀಯ ಗೊಬ್ರ? ಏನ್ ಸರ್, ಇದೇನು ಮಾನ ಮರ್ಯಾದಿಲ್ವಾ ಸರ್? ಬೆಳಗ್ಗೆನೆ ಎಣ್ಣೆ ಹೊಡಿತಾರ? ನಾನು ಇದುವರೆಗೂ ಬೆಳಗಿನ ಜಾವ ಎಣ್ಣೆ ಹೊಡೆದಲ್ಲ ಸರ್. ನಾನು ಬಿಟ್ಕೊಡಿಬೇಡಿ ನನ್ನ, ಬಿಟ್ಕೊಡಿಬೇಡಿ ನನ್ನ. ಅಲ್ಲ ಕಣೋ, ಬೆಳಗ್ಗೆ ಎಣ್ಣೆ ಬೇಡ ಅಂದೆ. ಮಗ, ಯಾರ ಡ್ಯಾನಿ ಅಂತ ಮಾಡ್ತಾ ಇದಾರೆ ಕಣ. ಮಕ್ಕಳಿಗೆ ಅಣ್ಣ ನೀನೇ ಹೋಗಿ ಅಣ್ಣ. ಲೇ, ಯಾವನಾದ್ರ ನಿನ್ನೆ ಅಲ್ಲಲೇ ಯಾಕೋ ಫೋನ್ ಮಾಡ್ತೀಯಾ? ನಾಚಿಕೆ ಮನೆ ಮರದ್ ಏನಿಲ್ವಾ? ಹೊಟ್ಟೆಗೆ ಅನ್ನ ತಿಂತೀಯ, ಏನ್ ತಿಂತೀಯ ನೀನು? ಒಂದ್ ನಿಮಿಷ, ನಾ ಬೈಬೇಕು. ಯಾರೆಲ್ಲ ಫೋನ್ ಮಾಡಿದ್ದು? ಡ್ಯಾನಿ ಅಲ್ಲ ಕಣೋ, ಡ್ಯಾಡಿ. ಹಲೋ ಅಪ್ಪ. ಹಲೋ ಮಗ, ಯಾರ ಮಗದು? ಸರಿಯಾಗಿ ಬೈತಿದ್ರು? ಅದ್ ಬೈದಿದ್ದಲ್ಲ, ಮತ್ತೆ ನಂದ್ ಕಾಲರ್ ಟ್ಯೂನು. ಮಗ, ನಾನಿಲ್ಲಿ ಬಂದಿದ್ದೀನಿ. ಅಪ್ಪ ಬಂದ್ರಂತೆ ಕಣೋ. ಅಯ್ಯೋ ಶಿವನ, ಹಿಂಗ ಬರ್ದಾಯ್ತು. ಏನಾಯ್ತು? ನಿಮ್ಮ ಅಪ್ಪಂಗೆ ಎಣ್ಣೆನೇ ಇಲ್ವಲ್ಲ? ಇದು ನೀನು ಹಾಸ್ಪಿಟ್ಲ್ ಸೆಟಪ್ ಹಾಕಿ ನೀನು ಪೇಷಂಟ್, ನೀನು ಕಾಂಪೌಂಡರ್ ಕ್ಯಾರೆಕ್ಟರ್ ಮಾಡ್ರ. ಯಾಕೆ? ನಮ್ಮ ಅಪ್ಪಂಗೆ ನಾನು ಡಾಕ್ಟ್ರು ಅಂತ ಹೇಳಿದ್ದೀನಿ.
ಎಂತ ನೀಚ ನನ್ನ ಮಕ್ಕಳು ಮೇಡಮ್ ಇವರು. ತಂದೆ ತಾಯಿ ಯಾವನಾದ್ರೂ ಸುಳ್ಳು ಹೇಳ್ತಾನ? ಇಂಥ ಮಕ್ಕಳು ಹುಟ್ಟಿದ್ರೆ ಎಷ್ಟು ಸತ್ರೆಷ್ಟು? ವಾಟ್ ಇಸ್ ದ ಮೀನಿಂಗ್ ಆಫ್ ಫಾದರ್ ಅಂಡ್ ಮದರ್? ಮಮ್ಮಿ ಅಂಡ್ ಫಾದರ್ 100% ಟ್ರೂ. ಎರಡು ಒಂದೇ ಅಲ್ವೇನ್ರು? ತಂದೆ ತಾಯಿಗಳಿಗೆ ಭಾವನೆಗಳು ಬೇರೆ ಇರಲ್ವಪ್ಪ. ಇವಾಗ ನೀವು ಕ್ಯಾರೆಕ್ಟರ್ ಮಾಡಲ್ಲ. ಇಲ್ಲ, ಗೊಬ್ಬರಿಗೊಂದು 90 ಹೇಳೋಣ ಅಂತಿದ್ದೆ. ಸೆಟಪ್ ಎಲ್ಲಿದೆ? ನಮ್ ಮಂಜು ಪಾವಗಡಂಗ್ ಒಂದು ಆಂಟಿ ಹೇಳೋಣ ಅಂತಿದ್ದೆ. ಡಾಕ್ಟರ್ ಡಾಕ್ಟರ್ ತಗೋ ಉಳಿಸಿ ನನ್ನ. ಸುಮ್ಮನೆ ಡಾಕ್ಟರ್ ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದಾರೆ. ನನ್ ಮಗ ಡಾಕ್ಟರ್. ಒಂದ್ ನಿಮಿಷ ರೀ ಡಾಕ್ಟ್ರೆ. ಎಸ್, ಯಾರೋ ನಿಮ್ಮ ಅಪ್ಪ ಅಂತ ಹೇಳ್ಕೊ ಬಂದವ್ರೆ. ಆಪರೇಷನ್ ಮಾಡೋಷ್ಟೊತ್ತಿಗೆ ಯಾವನ ಬಂದ್ರೆ ಒಳಗ್ ಬಿಡ್ತೀಯಾನ? ನೀನ್ ಯಾವ ಕಾಂಪೌಂಡನ? ಯಾರು ಒಳಗಡೆ ಹೋಗಂಗಿಲ್ವಂತ. ಬಂದಿರೋ ನಿಮ್ಮ ಅಪ್ಪರೇ ಕಣೋ. ಅಪ್ಪ ಅರ್ಜೆಂಟ್ ಒಂದು ಕೇಸ್ ಇತ್ತು, ನೋಡಿಲ್ಲ, ಸಾರಿ ಅಪ್ಪ. ಅಯ್ಯೋ ಕೆಲ್ಸ. ಅಂಬುಜಾ ನನ್ ಮಗ ಡಾಕ್ಟರ್. ಅಯ್ಯೋ ಟೈಮ್ ಪಾಸ್ಗಾದ್ರೆ ಎಂತ ಮಗನ್ನ ಹೆತ್ಬಿಟ್ಟೆ ನೀನು. ಡಾಕ್ಟರ್ ಅರ್ಜೆಂಟ್ ಬ್ಲಡ್ ಬೇಕು. ಯು ಮೀನ್ ಬ್ಲಡ್? ಒಂದ್ ಸೆಕೆಂಡ್. ಯಾವ ಜಾತಿ ರಕ್ತ ಗೊತ್ತಿಲ್ದೇನೆ ಕೊಟ್ಟಿಯ ಮಗ? ಜಾತಿ ಈ ಪೇಷಂಟ್ಗೂ ಈ ಡಾಕ್ಟ್ರಿಗೂ ಇಲ್ದ ಇರೋ ಜಾತಿ ಯಾಕಪ್ಪ ನಿನಗೆ ಜಾತಿ? ಈ ಜಾತಿ ಕೇಳಿ ನೀನ್ ಇಲ್ಲಿಗೆ ಬಂದ್ಯಾ? ಜಾತಿ ಕೇಳಿ ನೀನ್ ಹುಟ್ಟಿದ್ಯಾ? ಯಾಕಪ್ಪ ಜಾತಿ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ಯಾ ಮಗ? ನೀನ್ ಡಾಕ್ಟ್ರಾ? ಯಾಕಪ್ಪ? ಜಾತಿ ಅಂದ್ರೆ ಬ್ಲಡ್ ಗ್ರೂಪ್. ಡಾಕ್ಟರ್ ನಾನಾಗ್ಲೇ ಹಾಫ್ ಡಾಕ್ಟರ್ ಹೊಡ್ಸ್ಬಿಟ್ಟಿದ್ದೀನಿ. ಟೀಚರ್ ಹಾಫ್ ಬಾಟ್ಲು ಟಿಂಚರ್ ಹೊಡ್ಸಿದ್ದಾನೆ. ಮ್ಯಾಚ್ ಆಗುತ್ತೆ. ಅಂಬುಜಾ ಎಂತ ಮಗನ್ನ ಹೆತ್ಬಿಟ್ಟೆ ನೀನು. ಓ ಮೈ ಗಾಡ್, ಪೇಷಂಟಿಗೆ ಕಳ್ಳಲ್ಲಿ ಹೋಲಾಗಿದೆ ರೀ. ಹೌದಾ? ಬನ್ನಿ ಇಲ್ಲ ಒಂದ್ ನಿಮಿಷ ಇಟ್ಕೊಳ್ಳಿ. ನೀವು ಇಲ್ಲಿ ಇಟ್ಕೊಳ್ಳಿ. ಏನ್ ಮಗ ಇದು? ಇದೇ ಕಣಪ್ಪ ಕರಳು ಬಳ್ಳಿ ಸಂಬಂಧ ಅಂದ್ರೆ. ಡಾಕ್ಟರ್ ವಾಟರ್ ತಾ ಬನ್ನಿ. ಓಕೆ ನಿಮ್ ಕಳ್ಳಿ ನೀವು ಇಟ್ಕೊಳ್ಳಿ. ಓಹೋ ಏನ್ರಿ ಇದು? ಏನಾಗಿದೆ? ಕೆಂಪು ಕಲರ್ ಅಲ್ಲಿದೆ. ಮಗ ಡಾಕ್ಟರ್ ನೀನ್ ಅಥವಾ ಇವನ? ಸುಮ್ನೆ ರೀ, ಆಪರೇಷನ್ ಡಿಸ್ಟರ್ಬ್ ಮಾಡಬೇಡಿ. ನಿಮ್ ನಾಲಿಗೆ ಎಷ್ಟುದ್ದ ಇದೆ? ಕೊಡಿ ಇಟ್ಕೊಳ್ಳಿ. ಅವಳಿಗೆ ಮಗ ಹೊಲಿಬೇಕಾದ್ರೆ ಪೇಷಂಟ್ಗೆ ನೋವಾಗಲ್ವಾ? ಅವ್ನ್ ಮರ್ತೋಗಿಲ್ವಾ ಅಲ್ಲಿ? ಮರ್ತು ಹೋಗಿದ್ದು ಅಂದ್ರೆ ಅವನಿಗೆ ಪ್ರಜ್ಞೆ ಹೋಗಿಲ್ವಾ ಅಲ್ಲಿ? ನಿನ್ ಮಧ್ಯೆ ಡಿಸ್ಟರ್ಬ್ ಮಾಡ್ತೀಯಪ್ಪ. ನೀನ್ ಒಂದ್ ಕೆಲಸ ಮಾಡೋ, ಒಳಗೋಗ್ ನೀನ್ ಒಳಗೋಗ್. ಸರಿ ಮಗ ಸರಿ. ಭುಜಾ ಎಂತ ಮಗನ್ನ ಎತ್ಬಿಟ್ಟೆ ತಾಯಿ. ಅಯ್ಯಪ್ಪ. ಹಲೋ ಓಕೆ
ಏನಾಯ್ತು? ಅಪ್ಪ ಕಾಲ್ ಮಾಡಿದ್ರು, ಮಾತಾಡ್ಬೇಕಿತ್ತು. ಅವ್ರ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಪೊಲೀಸ್ ಅಂತ ಹೇಳಿದೀನಿ. ನೀವೆಲ್ಲ ಮಕ್ಳೇನ್ರು? ನೀನ್ ನೋಡಕ್ ಇಷ್ಟನೇ ಆಗ್ತಿಲ್ಲ, ಹೋಗತ್ತಗೆ. ಅಪ್ಪ ಅಮ್ಮಂಗೆ ಸುಳ್ಳು ಹೇಳ್ತಾರಲ್ಲ ಸರ್ ಇವರು. ಅದ್ರ ಬದಲು ಬೀದಿಲ್ ಭಿಕ್ಷೆ ಬೇಡ್ರ, ಭಿಕ್ಷೆ ಖುಷಿ ಪಡ್ತಾರೆ. ನಾನು ಹೋಗಿ ಹೋಗಿ ನಿಮ್ ಜೊತೆ ಇದ್ದೀನಲ್ಲ ಸತ್ಯವಂತ, ಇದೇನ್ ಮಾಡೋದು ಹೇಳು? ಏನ್ ಗೊಬ್ರ ಪಿಸಿ? ನಾನ್ ಪಿಸಿ ಮಾಡಲ್ಲ. ನಾನ್ ಮಾಡ್ಬೇಕಾ ಹೇಳಿ? ಮಾಡ್ಬೇಕು. ಕೈದಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಗುಂಡಿ ಹಾಕತ್ ನೀವೇನು ಇದಕ್ಕಿದಂಗೆ ಬಂದ್ಬಿಟ್ಟಿದ್ರಾ? ಇಲ್ಲ, ಒಂಚೂರು ಕೆಲಸ ಇತ್ತು ಕಣಪ್ಪ, ನೀನು ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಸಾರಿ ಅಪ್ಪ, ನಾನು ಕರ್ತವ್ಯದಲ್ಲಿ ನಿರತನಾಗಿದ್ದೆ. ಆಯ್ತಪ್ಪ, ನಾನು ಹೋಗ್ಲಾ? ಇರ್ಲಿ ಇರಪ್ಪ. ಇಂಥ ಕಚ್ಚಡ ನನ್ನ ಮಕ್ಕಳು ಯಾಕಪ್ಪ ಭೂಮಿ ಮೇಲೆ ಇರ್ಬೇಕು? ಕರ್ಬೂಜ ಕರ್ಬೂಜ ಕರ್ಬೂಜ, ಎಂಥ ಮಗನಿಗೆ ಜನ್ಮ ಕೊಟ್ಟೆ ಕರ್ಬೂಜ. ನಿನ್ ಡ್ಯೂಟಿಗೆ ನಾನು ತೊಂದರೆ ಕೊಡಲ್ಲಪ್ಪ, ನಾನು ಇಲ್ಲೇ ಕುತ್ಕೊಂಡಿರ್ತೀನಿ. ಪ್ಲೀಸ್ ಡ್ಯಾಡ್. ಕರ್ಬೂಜ ಕರ್ಬೂಜ ಕರ್ಬೂಜ, ಎಂಥ ಮಗನಿಗೆ ಜನ್ಮ ಕೊಟ್ಟೆ ಕರ್ಬೂಜ. ಸರ್ ಬೇಡ ಸರ್. ಅಗ್ನಿ ಅಗ್ನಿ ಮೋಸ ಮಾಡ್ತೀಯ. ಅಯ್ಯೋ ಅಯ್ಯೋ ಮಗ, ಮಗ ಕಂಪೌಂಡ್ರ್ ಯಾಕೆ ಮಗ ನೀನ್ ನಾನು ಹೊಡಿತಾ ಇದ್ದಾನೆ? ಅಪ್ಪ, ಕಂಪೌಂಡರ್ ಅಪ್ಪ ಇಲ್ಲಿಗೆ ಬಂದಿದ್ದಾರೆ. ಅವ್ರಪ್ಪ ಇವನು ಪೊಲೀಸ್ ಆಯ್ತಾನೆ ಅಂತ ನೋಡಿದ್ರು. ಇವನು ಪೊಲೀಸ್ ಆಗಿಲ್ಲ, ಅವ್ರಿಗೆ ಹುಚ್ಚು ಹಿಡಿದು ಬಿಟ್ಟಿದೆ. ಇವಾಗ ಅವ್ರು ಹುಚ್ಚು ಸರಿ ಮಾಡ್ಬೇಕಲ್ಲ, ಅದಕ್ಕೆ ಪೊಲೀಸ್ ಸ್ಟೇಷನ್ ಸೆಟಪ್ ಹಾಕೊಂಡು ನಾಟಕ ಆಡ್ತಾ ಇದೀವಿ. ಮಗ, ಅವ್ರು ಖುಷಿಯಾಗಿರ್ಲಿ ಇವ್ರು ಖುಷಿಯಾಗಿರ್ಲಿ ಅಂತ ಇದ್ರೆ ನನ್ನ ಯಾರ ಮಗ ಖುಷಿಯಾಗಿರ್ತಾರೆ? ಏನಪ್ಪ ಹುಡುಕ್ತಾ ಇದೀಯಾ? ಮೇಲೆ ಯಾರಪ್ಪ ನೀನ್ ನನ್ ಖುಷಿಯಾಗಿರ್ತಾರೆ? ಯಾರ್ಯಾರೋ ಯಾಕೆ ಖುಷಿಯಾಗಿರ್ತಾರೆ? ನಾನ್ ತೋರ್ಸಿದ್ ನಿನ್ನ ಅಪ್ಪ. ಮಗ, ನಾನ ದೇವ್ರು. ನೀನೆ ಅಂಬುಜಾ, ನೀ ದೇವರಲ್ಲಿ ಎತ್ತಿಲ್ಲ, ಬ್ರಹ್ಮ ದೇವರಲ್ಲಿ ಎತ್ತಿದ್ದೀಯ. ಮಗ, ಏನಪ್ಪ ಇದು? ಏನ್ ನಡೀತಿದೆ ಇಲ್ಲಿ? ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡ್ಯಾಡಿ ರಿಲ್ಯಾಕ್ಸ್. ಏನಪ್ಪ? ಚೂರು ಸೈಡ್ ಬನ್ನಿ. ಹುಚ್ಚು 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 ಹುಚ್ಚು. ಅವನಿಗೆ ಚಿಕ್ಕ ವಯಸ್ಸಿಂದ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದ. ಅವನಿಗೆ ಹುಚ್ಚಿಡ್ಬಿಟ್ಟಿದೆ. ಅಯ್ಯೋ, ಅವ್ರ ಅಪ್ಪ ನನ್ನ ಮಗ ಡಾಕ್ಟ್ರೇ ಅನ್ಕೊಂಡ್ ಭ್ರಮೇಲ್ ಬದುಕ್ತಾವನೆ. ತಿಕ್ಲು. ಅಯ್ಯೋ, ನನ್ನ ಖರ್ಚಲ್ಲಿ ಅವ್ರಿಬ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಡ್ಯಾಡಿ. ಹೋಗ್ಲಿ ಬಿಡಪ್ಪ. ನೀವೇ ಹೇಳಿ. ನೋ 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 ನೋ, ಯು ಆರ್ ಆಲ್ ರೈಟ್. ಥ್ಯಾಂಕ್ ಯು ಅಪ್ಪಾಜಿ. ಓಕೆ ಅಪ್ಪ, ನೀವು ಒಂದು ಕೆಲಸ ಮಾಡಿ, ಸುಮ್ಮನೆ ಕುತ್ಕೊಂಡು ಹುಚ್ಚಿನ ಮಗ. ಮಗ ಹುಚ್ಚು 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 ಹುಚ್ಚು. ಅರ್ಥ ಆಗುತ್ತೆ ಅರ್ಥ ಆಗುತ್ತೆ, ನೀವೇನು ಟೆನ್ಷನ್ ತಗೋಬೇಡಿ. ಮಕ್ಕಳು ಕೆಟ್ಟ ದಾರಿ ಇರಿದಾಗ ತಂದೆ ತಾಯಿಗೆ ಹಿಂಗೆ ಆಗುತ್ತೆ ನೋಡಿ. ನನ್ ಮಗ ಪೊಲೀಸ್ ಆಗಿದ್ದಾನೆ, ಪಾಪ ಪೂರ ತಲೆ ಕೆಟ್ಟಿದೆ. ಹೌದೌದು ನೋಡಿ, ನನ್ ಮಗ ಡಾಕ್ಟರ್. ಹೌದೌದೌದು, ತಲೆ ಕೆಟ್ಟೋಗ್ಬಿಟ್ಟೈತೆ ಪಾಪ, ಹಿಂಗ ಆಗ್ಬಾರ್ದಿತ್ತು ಅಲ್ವಾ? ನೋಡಿ ನಮ್ ಊರಿಗೆ ಬನ್ನಿ, ನನ್ ಮಗ ಡಾಕ್ಟ್ರು ಈಗಷ್ಟೇ ಆಪರೇಷನ್ ಮಾಡಿ ಪಂಚರ್ ಹಾಕದ. ಹುಚ್ಚಿಡಿದಿದೆ, ಅದಕ್ಕೆ ಏನೇನೋ ಮಾತಾಡ್ತವ್ನೆ. ನೀವು ಬಂದ್ರೆ ಒಂದೇ ತಿಂಗಳಲ್ಲಿ ಎಲ್ಲ ವಾಸಿ ಆಗುತ್ತೆ. ತಲೆ ಕೆಟ್ಟೋಗಿರೋದು ನಿನಗೆ, ಔಷಧಿ ಬೇಕಾಗಿರೋದು ಇವನಿಗೆ, ನನ್ನೇ ಕರೀತಾ ಇದ್ಯಾ? ತಲೆ ಕೆಟ್ಟೋಗಿದೆ ಅಂತ ಮಾನ ಮರದಿ ಕೊಟ್ಟು ಮಾತಾಡಿದ್ರೆ ನನ್ಗೆ ಮಾತಾಡ್ತೀಯ ನೀನು? ನನ್ಗೆ ತಲೆ ಸರಿ ಇಲ್ಲ.
ಅಯ್ಯೋ 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 ಕರ್ಬೂಜ 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 ಅವನಿಗೆ ಹುಚ್ಚು ನಿನಗೆ ಹುಚ್ಚ ಇಲ್ಲ ಅವನು ಪೂರ್ತಿ ಹುಚ್ಚು ಮತ್ತೆ ಅವನ ಮೈ ಮೇಲೆ ಅರ್ಥ ಎಲ್ಲ ಪೀಸ್ ಇದ್ಯಾಕೆ ನಮ್ಮಪ್ಪ ಊರಿಂದ ಬರ್ತಾ ಇದಾರೆ ಕಣ, ಅದಕ್ಕೆ ಅವ್ರಿಗೂ ನಾನು ಲಾಯರ್ ಅಂತ ಹೇಳಿದ್ದೀನಿ. ಪೀಸ್ ಏನ್ ಪರ್ಫಾರ್ಮೆನ್ಸ್. ಅಲ್ಲ ಅಪ್ಪಂದಿರ್ನೇ ಯಾಮರ್ಸ್ತಿರಲ್ಲ. ಗುರುಜಿ ಹೆಂಗಿತ್ತು ಈ ಬ್ಯಾಚುಲರ್ಸ್ ಡ್ರಾಮಾ? ತುಂಬಾ ನ್ಯಾಚುರಲ್ ಆಗಿತ್ತು. ಈ ಹಾಸ್ಟೆಲ್ ಅಥವಾ ಸಪರೇಟ್ ಹೌಸಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಇದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಇದು ಲೈಫಲ್ಲಿ ಡೆಫಿನೆಟ್ ಮಾಡೇ ಇರ್ತಾರೆ. ಮಾರ್ಕ್ಸ್ ಸುಳ್ಳು ಹೇಳಿ ನೆಕ್ಸ್ಟ್ ಫೀಸು ಏನೋ ಟ್ಯೂಷನ್ ಫೀಸಾ ಏನೋ ಒಂದು ಫೀಸ್ ತಂದು ಖರ್ಚು ಮಾಡಿಸೋದು ಮಾಮೂಲಿ. ಆಮೇಲೆ ಯಾವತ್ತು ಮನೆಯವ್ರು ಬರುವಾಗ ಎಲ್ರಿಗೂ ಒಂದು ಕೆಲಸ ಇರುತ್ತೆ, ಏನು ಈ ಖಾಲಿ ಬಾಟ್ಲನ್ನು ಖಾಲಿ ಮಾಡೋದು. ಖಾಲಿ ಬಾಟ್ಲು ಆಮೇಲೆ ಒಂದಷ್ಟು ಇರುತ್ತೆ ಹುಡುಗರು, ಅದನ್ನ ಖಾಲಿ ಮಾಡಿ ಹೊರಡೆ ಹಾಕೋದು ಅಂತ. ತುಂಬಾ ಒಂದು ಟಾಪಿಕ್ ಕನೆಕ್ಟ್ ಆಗುತ್ತೆ, ಇನ್ನೊಂದು ಪರ್ಫಾರ್ಮೆನ್ಸ್. ಅದು 3 ಸಖತ್ ಕ್ಯಾರೆಕ್ಟರ್ಸು, ಕಾರ್ತಿಕ್, ಲ್ಯಾಗು, ಗೊಬ್ರಾ. ನಿತಿನ್ ಎಂಟ್ರಿ ವಾಸ್ ಸೂಪರ್. ಪಂಚರ್ ಹಾಕೋದು ಚೆನ್ನಾಗಿತ್ತು. ಅದು ಫೈಲ್ ಸ್ಯಾಂಡ್ ಪೇಪರ್ ಅನ್ನೋಗ್ಲೇ ಗೊತ್ತಾಯ್ತು, ತುಂಬಾ ಚೆನ್ನಾಗಿತ್ತು ಅದು. ಇಟ್ಸ್ ವೆರಿ ಸಿಲ್ಲಿ ಬಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಸ್ಕಿಟ್ ಅನ್ನ ಸಿಕ್ಕಾಪಟ್ಟೆ ಪೀಸ್ ಚಿಂದಿ ಮಾಡಿಬಿಟ್ರಿ. ಥ್ಯಾಂಕ್ ಯು ಗುರುಜಿ. ರಚಿ, ಎಸ್, ನಿಮ್ ಪ್ರಕಾರ ಈ ಸೆಟ್ ನಲ್ಲಿ ಒಳ್ಳೆ ಬ್ಯಾಚುಲರ್ ಅಂದ್ರೆ ಯಾರು? ಲ್ಯಾಗಿ ದ ಬೆಸ್ಟ್ ಬ್ಯಾಚುಲರ್ ಅಂತ ಅಲ್ವಾ ಲ್ಯಾಗು? ಹೌದು ಮೇಡಮ್. ಅಲ್ಲ ಅವ್ನಿಗೆ ನಾನು ಹಿಂಗೇನೋ ಮಾತಾಡ್ಬೇಕಾದ್ರೆ ಅವ್ನು ಹೇಳ್ದ ನಂಗೆ ಮದ್ವೆ ಆಗಕ್ಕೂ ಇಷ್ಟ ಇಲ್ಲ ಅಂತ. ಸೊ ಹಿಂಗೆ ಇರ್ತಾನೆ ಲೈಫ್ ಪೂರ ಅಲ್ವೇನೋ. ಲಿವಿಂಗ್ ಟುಗೆದರ್ ಲಿವಿಂಗ್ ಟುಗೆದರ್. ಸೊ ಯಾ, ಸ್ಕಿಟ್ ತುಂಬಾನೇ ಚೆನ್ನಾಗಿತ್ತು. ನನಗೆ ನಿತಿನ್ ಇಂಟ್ರೊಡಕ್ಷನ್ ತುಂಬಾನೇ ಇಷ್ಟ ಆಯ್ತು. ಅವ್ನು ತುಂಬಾ ಚೆನ್ನಾಗಿ ಲಿಂಪ್ ಮಾಡ್ಕೊಂಡು ಬಂದ. ಆಕ್ಚುಲಿ ಟಕ 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 ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತದಲ್ಲ. ಆಮೇಲೆ ಅಂಬುಜಾ ಅಂತ ಹೇಳಿದ್ ಎಲ್ರಿಗೂ ಇಷ್ಟ ಆಯ್ತು. ಅದಾದ್ಮೇಲೆ ನೀನೇನಂದ್ರೆ ಕರ್ಬೂಜ. 5 ಜನ ಮಜಾಧಿಪತಿಗಳೇ. ಇಲ್ಲಿ ಒಬ್ರಿಗಿಂತ ಒಬ್ರು ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಪರ್ಫಾರ್ಮ್ ಮಾಡಿದ್ವಿ. ಪರ್ಫಾರ್ಮೆನ್ಸ್ ವೈಸ್ ಅಬ್ಸಲ್ಯೂಟ್ಲಿ ನನ್ಗೇನು ಕಾಮೆಂಟ್ಸೇ ಇಲ್ಲ. ಅಂಡ್ ಸ್ಕಿಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು, ತುಂಬಾ ಮಜಾ ಮಾಡಿದ್ವಿ, ತುಂಬಾ ಫನ್ ಇತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಗೈಸ್ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಲೈಫ್ ಅಲ್ಲಿ ಅತಿ ಕಷ್ಟದ ಕೆಲ್ಸ ಏನ್ರಪ್ಪ ಅಂತ ನಮ್ ಹುಡುಗರನ್ನ ಕೇಳಿದ್ರೆ ಹುಡುಗಿಗ್ ಪ್ರಪೋಸ್ ಮಾಡೋದೇ ಕಷ್ಟದ ಕೆಲ್ಸ ಅಂತ ಹೇಳ್ತಾರೆ. 3 ವರ್ಷದಿಂದ ಒಂದ್ ಹುಡುಗಿಗ್ ಪ್ರಪೋಸ್ ಮಾಡಕ್ಕೆ ನಮ್ ಹೀರೋ ಒದ್ದಾಡ್ತಿದಾನಂತೆ. ಹೋಗಿ ಹೆಲ್ಪ್ ಮಾಡ್ಬೇಡವಾ? ನೀವು ಚಪ್ಪಾಳೆ ತಟ್ಟಿ. ಗುರು ಸರ್, ಇವತ್ತು ಖುಷಿಯಾಗಿರಷ್ಟು ನನ್ನ ಇಡೀ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರ್ಲಿಲ್ಲ ಸರ್. ಯಾಕೆ ಅಂದ್ರೆ 3 ವರ್ಷದಿಂದ ಜೂಲಿ ಅನ್ನೋ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ಪ್ರಪೋಸ್ ಮಾಡೋಣ ಅನ್ಕೊಂಡೆ, ಆದ್ರೆ ಅವಳು ಎಲ್ಲಿ ತಿಪ್ಪೆ ಅನ್ಬಿಡ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರಪೋಸ್ ಮಾಡಿರ್ಲಿಲ್ಲ ಸರ್. ಆದ್ರೆ ಇವತ್ತು ನಮ್ಮ ಫೈನಲ್ ಇಯರ್ ನ ಮೊದಲನೇ ದಿನ. ಇವತ್ತೆಲ್ಲೇ ಸಿಕ್ಕಿದ್ರು ಪ್ರಪೋಸ್ ಮಾಡೇ ಮಾಡ್ತೀನಿ ಸರ್. ನೋಡು ಬ್ರೇಕು, ಮೊದಲು ಕೆಳಗೆ ಒತ್ತು, ಆಮೇಲೆ ಮ್ಯಾಕೆ ಎತ್ತು. ಓ ತಿಪ್ಪೇಸ್ವಾಮಿ ಮಗ, ಜೂಲಿ ಓದ್ಲೇನು? ಏನ ಕೆಂಗೇರಿ ಬಸ್ ಹೋಯ್ತಾ ಅಂತ ಕೇಳ್ದಂಗ್ ಕೇಳ್ತಾ ಇದೀಯಾ ಮಗ? ಅವಳು ನನ್ನ ಹುಡುಗಿ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವೇನೋ? ನೋಡು ತಿಪ್ಪೇಸ್ವಾಮಿ, ನೋಟು 1 ಸೈಡ್ ಪ್ರಿಂಟ್ ಆದ್ರೆ ಚಲಾವಣೆಗೆ ಬರಲ್ಲ. 2 ಸೈಡ್ ಟಸ್ಸೆ ಒತ್ತದ್ರೇನೆ ವ್ಯಾಲ್ಯೂ ಬರೋದು. ಮೊದ್ಲು ನೀನ್ ಹುಡುಗಿ ಪ್ರಪೋಸ್ ಮಾಡು, ಅವಳು ಒಪ್ಕೊಂಡ್ಮೇಲೆ ನಿನ್ ಹುಡುಗಿ. ಅಲ್ಲಿವರೆಗೂ ನಮ್ ಹುಡುಗಿ. ನಿಮ್ ಹುಡುಗಿನ ಕಣೋ, ಹೆಂಗ? ಹುಡುಗಿರು ಒಂಥರ ಗೋಮಾಳ ಜಾಗ ಇದ್ದಂಗೆ. ಬೇಗ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಬಿಡ್ಬೇಕು. ಇಲ್ಲ ಅಂದ್ರೆ ಬೇರೆ ಯಾವನಾದ್ರೂ ಬಂದು ಖಾತೆ ಕಂದಾಯ ಮಾಡ್ಕೊಂಡು ಹಸ್ಕೊಳ್ಬಿಟ್ಟು ಹುಲ್ ಮೇಯಿಸ್ಬಿಡ್ತಾನೆ. ಮಗ ಅಲ್ಲೋಡ ಜೂಲಿ ಬಂದು
ಸಾರಿ. ಹಾಯ್. ಹಾಯ್. ಇನ್ನು ಕ್ಲಾಸಿಗೆ ಹೋಗ್ಲಿಲ್ವೇನು? ಇನ್ನು ಗಂಟೆನೆ ಬಾರಿಸಿಲ್ಲ. ಜೂಲಿ, ಜೂಲಿ, ನಾನು ನಿಂಗೇನೋ ಹೇಳ್ಬೇಕು. ನಾನು ನಿಂಗೇನೋ ಹೇಳ್ಬೇಕಿತ್ತು. ಹೌದಾ? ಹಾಗಾದ್ರೆ ನೀನೇ ಹೇಳು. ನೀನೇ ಹೇಳು. ನೀ ಹೇಳು. ನೀನ್ ಹೇಳು. ನೀ ಹೇಳು. ನೀವಿಬ್ರು ಹೇಳ್ತೀರ ಇಲ್ಲ ನಾನೇ ಹೇಳ? ಬೇಡ, ನಾನೇ ಹೇಳ್ತೀನಿ. ಲಾಸ್ಟ್ ಸೆಮ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ 15 ಮಾರ್ಕ್ಸ್ ತಗೊಂಡಿಯಂತೆ. ಕಾಪಿ ಹೇಳಿದ್ರೆ ಅಷ್ಟೇ ಮಾರ್ಕ್ಸ್ ತೆಗ್ದಿದ್ದಲ್ಲ, ಇಡಿಯಟ್. ನಿಂದೆಷ್ಟು? ನಂದು 35. ಜಸ್ಟ್ ಪಾಸ್. ನೋಡು, ನೆಕ್ಸ್ಟ್ ಟೈಮ್ ಏನಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಕೇಳು. ಫೇಲ್ ಆಗ್ಬೇಡ. ಓಕೆ ಕಣೆ. ನನ್ನ ಮಗನಿಗೆ ಲವ್ ಮಾಡಕ್ ಧೈರ್ಯ ಅಂದ್ಮೇಲೆ ಯಾಕ್ರೋ ಪ್ರಪೋಸ್ ಮಾಡ್ತೀರಾ? ನನಗೆ ನಾಚಿಕೆ ಆಗತ್ತೆ. ಪ್ಲೀಸ್ ಮಗ, ಸ್ವಲ್ಪ ಹೆಲ್ಪ್ ಮಾಡ. ಅಯ್ಯೋ, 60 ವರ್ಷದಿಂದ ಫಿಲಂ ಇಂಡಸ್ಟ್ರಿಯಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡಿರೋದೇ ಹೀರೋ ಕ್ಯಾರೆಕ್ಟರ್ಗೆ ಹೆಲ್ಪ್ ಆಗ್ಲಿ ಅಂತ. ಕರ್ಮ ಕಾಂಡ. ಹಿಡ್ಕೋ, ಗಾಳಿ ಹೊಡಿತಾ ಇರೋ. ಜೂಲಿ, ಹೇಳು. ಏನಿಲ್ಲ, ತಿಪ್ಪೇಸ್ವಾಮಿ ನಿನ್ನ ಪ್ರೀತಿಸ್ತಾ ಇದ್ದಾನಂತೆ. ನಿನ್ನ ಅಭಿಪ್ರಾಯ ಏನು? ಅವ್ನು ತುಂಬಾ ಪೀಚು, ನಂಗೆ ಸೂಟೇ ಆಗೋದಿಲ್ಲ. ಹಾಗಾದ್ರೆ ನೀನ್ ಪ್ರೀತಿಸೋ ಹುಡುಗ ಹೇಗಿರ್ಬೇಕು ಅಂತ ನಿನ್ನ ಆಸೆ? ನಾನ್ ಪ್ರೀತಿಸೋ ಹುಡುಗ ತುಂಬಾ ಉತ್ತಕ್ಕಿರ್ಬೇಕು, ಮುಖದಲ್ಲಿ ಮೀಸೆ ಇರ್ಬೇಕು, ಜಾಸ್ತಿನೇ ಇದೆ, ನೋಡೋಕೆ ವಿಲನ್ ತರ ಇದ್ರು ಕಾಮಿಡಿ ಮಾಡೋದಕ್ ಬರ್ಬೇಕು. ಇಡೀ ಕ್ಯಾಂಪಸ್ ಅಲ್ಲಿ ನನ್ನಷ್ಟು ಕಾಮಿಡಿ ಯಾವ ನನ್ ಮಗ ಮಾಡ್ತಾನೆ? ಆದ್ರೂ ಅವ್ನು ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ. ಥಿಂಕ್ ಮಾಡ್ತೀನಿ, ನಾಳೆ ಹೇಳ್ತೀನಿ. ಜೂಲಿ, ನಾಳೆವರೆಗೂ ನೀನು ಥಿಂಕ್ ಮಾಡೋದಕ್ಕೆ ಟೈಮ್ ತಗೊಳ್ಳೇಬೇಡ. ಎಲ್ಲ ಇಲ್ಲೇ ಈಗ್ಲೇ ಕ್ಲಿಯರ್ ಮಾಡ್ತೀನಿ. ಒಂದ್ ನಿಮಿಷ ಇರು. ಟೈಮೇ ಕೊಡಬಾರ್ದು. ತಿಪ್ಪೇಸ್ವಾಮಿ, ಹೇಳು. ನಾನು ಹೇಳ್ಕೊಟ್ಟಂಗೆ ಅವಳ ಹತ್ರ ನಿನ್ ಹೇಳು, ನಿನ್ನ ಪ್ರೀತಿನ ಇಲ್ಲೇ ಈಗ್ಲೇ ಒಪ್ಕೋತಾಳ. ಹೌದಾ ಮಗ? ಅದೇನ್ ಹೇಳ್ಕೊಡ. ದಿನ ನೀನ್ ನೋಡ್ದಾಗೆಲ್ಲ ಫ್ಲೈಂಗ್ ಕಿಸ್ ಕೊಡ್ತೀನಿ ಅನ್ನು. ಓಕೆ. ದಿನಕ್ಕೆ 3 ಸಲ ನಿನ್ ಕನ್ಸಲ್ ಬರ್ತೀನಿ ಅನ್ನು. ಓಕೆ ಕಣ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗ್ಬೇಕು ಅಂತ ಹೇಳು. ಆಯ್ತು ಮಗ, ಯಾವತ್ ಬರ್ತೀನಿ. ದಟ ಮನಸ್ಸಿನ ಮಾತನ್ನ ಬಾಯಲ್ಲಿ ಹೇಳಬಾರ್ದು, ಕೈ ಸನ್ನೆ ಬಾಯಿ ಸನ್ನೆಲ್ಲಿ ಹೇಳ್ಬೇಕು. ಓಕೆ ಕಣ. ಇಲ್ಲೇ ಇರು. ಸತ್ತ ಏನ ಸಕ್ಸೆಸ್. ಜೂಲಿ, ನೀನು ಆ ತಿಪ್ಪೇಸ್ವಾಮಿನ ಪ್ರೀತಿ ಮಾಡೋದು ಬಿಡೋದು ನಿನಗ್ ಬಿಟ್ಟಿದ್ದು. ಆದ್ರೂ ಅವನಲ್ಲಿರೋ ಕೆಲವೊಂದು ನೆಗೆಟಿವ್ಸ್ ನಿನ್ನ ಹತ್ರ ಹೇಳೋದು ನನ್ನ ಧರ್ಮ. ಹೇಳಿ. ನಿನಗ್ ಬೇಜಾರಾಗುತ್ತೋ ಏನೋ? ಅಯ್ಯೋ ಇಲ್ಲ, ಹೇಳೋ. ಜೂಲಿ, ಅವನ್ಗೆ ಡೈಲಿ ಸಿಗರೆಟ್ ಸೇದೋ ಅಭ್ಯಾಸ ಇದೆ. ಹೌದೇನು? ಅಷ್ಟೇ ಅಲ್ಲ, ಲೇಡೀಸ್ ಟಾಯ್ಲೆಟ್ ನ ದಿನಕ್ಕೆ 3 ಸಲ ಇಣಿಕೆ ನೋಡ್ತಾನೆ. ಹೌದೇನು? ಕೇಳ್ ನೋಡು. ಅಷ್ಟೇ ಅಲ್ಲ ಜೂಲಿ, ದಿನಕ್ಕೆ 1 ಹುಡುಗಿ ಅಂತೆ ವಾರದಲ್ಲಿ 7 ದಿನ 7 ಹುಡುಗಿರ ಜೊತೆ ಸುತ್ತಾಡ್ತಾರೆ. ಹೌದೇನು? ಕೇಳ್ ನೋಡು. ಅವನಿಷ್ಟು ನೀಚ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ನಾನು ಅನ್ಕೊಂಡಿರ್ಲಿಲ್ಲ ಜೂಲಿ. ನನ್ನನ್ನ ಏನು ಅಂತ ಅನ್ಕೊಂಡಿದ್ಯಾ? ನಾನು ಜೂಲಿ, ನಾಯಿ ಅಲ್ಲ. ಅರ್ಥ ಆಯ್ತೇನು? ಇನ್ನು ಮುಂದೆ ನನ್ ಸಹವಾಸಕ್ಕೆ ಬರ್ಬೇಡ, ನನ್ನ ಮುಖನೂ ನೋಡ್ಬೇಡ. ಹೋಗ ಕಡೆ. ಜೂಲಿ, ನಾ ಹೇಳು ಕೇಳು. ಈ ಕಡೆನೂ ನೋಡ್ಬೇಡ. ಜೂಲಿ, ಅಯ್ಯೋ ಏನ್ ನಡೀತಿದ್ಯೋ ಇಲ್ಲಿ? ಪ್ರಣಯ ರಾಜ ಶ್ರೀನಾಥ್ ಆಗೋಣ ಅಂತ ಅನ್ಕೊಂಡೆ. ಎಡಕಲ್ಲು ಗುಡ್ಡದ ಮೇಲೆ ಸಿ ಚಂದ್ರಶೇಖರ್ ಆಗ್ಬಿಟ್ಟೆ. ಈ ದುರ್ಯೋಧನನ
ನೀವ್ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಆನೆ ನಡೆದಿದ್ದೆ ದಾರಿ. ಕಣ್ ಕಾಣೋದಿಲ್ವೇನು? ಏ ಬುಲ್ಬುಲ್, ನಿನ್ನ ಮೈ ಕೈ ತರ ಮನ್ಸು ಕೂಡ ಮೆತ್ತಗಿದ್ರೆ ಒಂದ್ಸರಿ ಕಟ್ಕತೀನಿ ಅಂತ ಹೇಳು, ಬಾಳು ಕೊಡ್ತೀನಿ. ಹೇಗಿದೆ ಮೈಗೆ? ನಾರ್ಮಲ್ ಟೆಂಪರೇಚರ್, ಸಿಂಪ್ಟಮ್ಸ್ ಏನು ಇಲ್ಲ, ಚೆಕ್ ಮಾಡಿಸಿದ್ವಿ, ನೆಗೆಟಿವ್ ಬಂದಿದೆ. ಬುಲ್ಬುಲ್, ನಿನ್ನ ಹೃದಯ ಅನ್ನೋ ದೇವಸ್ಥಾನಕ್ಕೆ ನಾನು ಒಳಗಡೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಚಪ್ಲಿ ತೆಗಿಬೇಕಾಗುತ್ತೆ. ದೇವಸ್ಥಾನ ಅಂದ್ಮೇಲೆ ಚಪ್ಲಿ ತೆಗಿಲೇಬೇಕು. ಏನು ಏನು ಬೇಕು ನಿನಗೆ? ನೀನೇ ಬೇಕು ಬುಲ್ಬುಲ್. ಹೋಗು ಆ ಕಡೆ. ನನಗೆ ಆಲ್ರೆಡಿ ಒಬ್ಬ ಪ್ರೇಮಿ ಇದ್ದಾನೆ, ನೀನು ಬೇರೆ ಯಾರನ್ನಾದ್ರೂ ನೋಡ್ಕೋ. ಪ್ರೇಮಿ ಇದ್ರೇನಂತೆ, ಖಾಲಿ ಚೇರ್ ಮೇಲೆ ಯಾರು ಬೇಕಾದ್ರೂ ಕೂತ್ಕೋತಾರೆ, ಕೂತಿರೋರ್ನ ಎಬ್ಬಿಸ್ಕೊರೋದ್ರಲ್ಲೇ ನಮಗೆ ಮಜಾ ಇರೋದು. ಕ್ಲೀನೇ ಮಾಡ್ದಿರೋ ಸುವರ್ಣ ಗೆಡ್ಡೆ ಇದ್ದಂಗಿದೆ ನಿನ್ನ ಮುಖ. ನಿನಗೆ ನಾಡ್ ಬೇಕೇನು? ನಿನಗೇನಿದ್ರು ಬಸ್ ಸ್ಟ್ಯಾಂಡ್ ಮುಂದೆ ಭಿಕ್ಷೆ ಎತ್ತೋಳೆ ಸರಿ. ಅದಕ್ಕೆ ನಿನ್ನ ಲವ್ ಮಾಡಿದ್ದು. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊಟ್ಟೋಗು. ಏಯ್ ಬುಲ್ಬುಲ್, ಒಂದ್ ಅಕ್ಕಿ ಮೇಲೆ ನಾನು ಕಣ್ಣಿಟ್ರೆ ಮುಗೀತು, ಅದು ಹಾರಕ್ ಮುಂಚೆನೆ ಅದ್ರ ರೆಕ್ಕೆ ಪುಕ್ಕನ ಕತ್ತರಿಸ್ಬಿಡ್ತೀನಿ. ಬಿಡು ಬಿಡು, ಅಯ್ಯೋ ನನ್ನ ಕೈ ಬಿಡು. ಈ ಪಾಪಿಯಿಂದ ನನ್ನ ಕಾಪಾಡೋದಕ್ಕೆ ಯಾರು ಇಲ್ವಾ ಇಲ್ವಾ ಇಲ್ವಾ? ಯಾರೋ ನೀನು ಗಜ ನಿಂಬೆ ಕೈ ಒಬ್ನೇ ಬಂದಿದ್ಯಾ? ಚಾಕು ನಾ ಒಂದ್ ಸೈಡ್ ಮುಟ್ಟಿದ್ರೆ ಕುಯ್ಯುತ್ತೆ, ನನ್ನನ್ನ ಯಾವ ಸೈಡ್ ಮುಟ್ಟಿದ್ರು ಕುಯ್ತೀನಿ. ಹೌದಾ? ನನ್ನ ಹುಡುಗಿ ಮೇಲೆ ಕಣ್ಣಾಗ್ತೀಯೇನೋ, ಇವತ್ತು ನಿನ್ನನ್ನ ಬಿಡಲ್ಲ. ಜಗದೀಶ್, ಎದ್ದೇಳು ಜಗದೀಶ್, ಹೋಗಿ ಅವನು ಹೊಡಿ. ನೀನ್ ಏನ್ ಮಾಡಿದ್ರು ಈ ದುರ್ಯೋಧನ ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ ಕಣ. ನಿನ್ನ ಹೆಸರು ಏನಂದೆ? ದುರ್ಯೋಧನ. ದುರ್ಯೋಧನ, ನಿನಗೆ ಎಲ್ಲಿ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಅಲ್ಲೇ ಹೊಡಿತೀನಿ. ಜಗದೀಶ್, ಜಗದೀಶ್, ಎದ್ದೇಳಿ ಜಗದೀಶ್, ಜಗದೀಶ್. ಕೈ ಹುಷಾರು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ನನ್ನ ಮಾನ ಪ್ರಾಣ ಉಳಿಸೋದಕ್ಕೋಸ್ಕರ ನೀನ್ ಎರಡು ಕೈನ ಕಳ್ಕೊಂಡ್ಬಿಟ್ಟಿಯಲ್ಲೋ. ಜೂಲಿ, ನಿನ್ಗೋಸ್ಕರ ನನ್ನ ಎರಡು ಕೈಯೇನು, ನನ್ ಯಾವ ಅಂಗಗಳು ಬೇಕಾದ್ರೂ ಕಳ್ಕೊಳ್ಳೋಕೆ ತಯಾರಿದ್ದೀನಿ. ನೀನೇನು ಚಿಂತೆ ಮಾಡ್ಬೇಡ, ನಿನ್ ಎರಡು ಕೈಯಾಗಿ ನಾನಿರ್ತೀನಿ. ಬೇಡ ಜೂಲಿ, ಬೇಡ. ಕೈಯೇ ಇಲ್ದವ್ರ ನಂತರ ಕಟ್ಕೊಂಡು ಸಂಸಾರ ಹೇಗ್ ಮಾಡ್ತೀಯಾ? ನಾನ್ ನಿನ್ ಜೊತೆನೆ ಇರ್ತೀನಿ ಕಣೋ ಜಗದೀಶ್. ಅಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಜಗದೀಶ್, ಐ ಲವ್. ಚಿಂತೆ ಮಾಡ್ಬೇಡ, ನಾನಿದ್ದೀನಿ. ಅದಲ್ಲ ಜುಲಿ, ಏನ್ ನಡೀತಾ ಇದೆ ಇಲ್ಲಿ? ನಿನಗಿನ್ನು ವಿಷಯ ಗೊತ್ತಿಲ್ಲ. ನನ್ನ ಮಾನ ಪ್ರಾಣ ಕಾಪಾಡೋದಕ್ಕೋಸ್ಕರ ಇವನ್ ಎರಡು ಕೈನ ಕಳ್ಕೊಂಡ್ಬಿಟ್ಟ ಕಣೋ. ಇವನು ಆತರ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಜೂಲಿ, ನೋಡು ಜೂಲಿ, ಅವನು ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಬೇಕಾದ್ರೆ ನಾನ್ ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ನೀನೇನಾದ್ರೂ ಅದನ್ನ ಪ್ರೂವ್ ಮಾಡಿದ್ರೆ ನಾನ್ ನಿನ್ನೆ ಮದುವೆ ಆಗ್ತೀನಿ. ಜಾಗ ಬಿಡು. ಎಲ್ಲ ಕಪಟಿ ತಿಪ್ಪೇಸ್ವಾಮಿ,
ಏನು ನಿಂದು 2 ಕೈ ಬಿದ್ದೋಗಿದ್ಯಾ? ನಿನ್ ಮೇಲೆ ಹಣೆ ಸ್ವಾಧೀನ ಕಳ್ಕೊಂಡಿದೆ ಕಣೋ. ಏನ್ ಮಾಡಿದ್ರು ಗೊತ್ತಾಗಲ್ವಾ? ಇಲ್ಲಪ್ಪ. ಹಾಗಾದ್ರೆ ಮಾಡ್ತೀನಿರು. ಗೊತ್ತಾಯ್ತೇನು? ಜೂಲಿ ಏನು? ಹೇರ್ ಪಿನ್ ಕೊಡು. ಏನಾದ್ರೂ ಮಾಡಿದ್ಯಾ ತಿಪ್ಪೇಸ್ವಾಮಿ? ಗೊತ್ತಾಯ್ತೇನು? ಇಲ್ಲ ಜೂಲಿ, ಇವನು ಮೋಸ ಮಾಡ್ತಾ ಇದ್ದಾನೆ. ಬಾಯ್ ಮುಚ್ಕೊಂಡಿರೋ, ಮೋಸ ಮಾಡ್ತಿರೋದು ನೀನು. ಬೇಡ ಜೂಲಿ, ಬೇಡ. ನನ್ನ ಸ್ನೇಹಿತನ ಮೇಲೆ ನಾನು ಒಂದು ದಿವಸ ಅನುಮಾನ ಪಡ್ಲಿಲ್ಲ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವನು ನನ್ನನ್ನು ಅನುಮಾನಿಸ್ತಾ ಇದ್ದಾನೆ. ಇನ್ಮೇಲೆ ಈ ಜೀವ ಇದ್ರಷ್ಟು ಹೋದ್ರಷ್ಟು ನನಗೆ ನಾನೇ ಉಸಿರುಗಟ್ಟಿ ಸತ್ತು ಹೋಗ್ತೀನಿ. ಬೇಡ ಜಗದೀಶ್, ಬೇಡ. ನೀನೇನ ಸಾಯೋದು? ನಾನೇ ಸಾಯಿಸ್ತೀನಿ. ಪಾಪಿ, ಹೋಗೋ ಕಡೆ ನೀಚ. ಜಗದೀಶ್, ಜಗದೀಶ್, ಅಯ್ಯೋ ಉಸಿರು ಬಿಡು, ಉಸಿರು ಬಿಡು ಜಗದೀಶ್. ಅಯ್ಯೋ ಏನಾಯ್ತು? ಮೋಸ ಮಾಡ್ತಿರೋದು ನೀನು ಕಣೋ. ನಾವಿಬ್ರು ಈಗ ಮದ್ವೆ ಆಗ್ತಿದೀವಿ. ನಮ್ಮಿಬ್ರು ಮಧ್ಯೆ ಬರೋದಕ್ಕೆ ಅಧಿಕಾರ ನಿನಗಿಲ್ಲ. ಇಲ್ಲಿಂದ ಬಾಯಿ ಮುಚ್ಕೊಂಡು ಹೋಗು. ಏನಾದ್ರೂ ಮಾಡ್ಕೊಂಡು ಸಾಯ್ರಿ. ಜೋಲಿ ಜೋಲಿ ಜೋಲಿ. ಬಿದ್ದೋಗಿರೋ ಕೈ ಹೆಂಗಪ್ಪ ಬಂತು? ಈಗಲ್ಲ ಡಿಶ್, 1 ನಿಮಿಷ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ತಿಪ್ಪೇಸ್ವಾಮಿ. ಐ ಲವ್ ಯು. ಈಗ ಡಿಶ್ ಕೊಡಿ. ಲಾಸ್ಟ್ ಟ್ವಿಸ್ಟ್ ಮಾತ್ರ ಸಖತ್ತಾಗಿತ್ತು. ಇದನ್ನ ನಾನು ಖಂಡಿಸ್ತೀನಿ, ಖಂಡಿಸ್ತೀನಿ, ಖಂಡಿಸ್ತೀನಿ. ಅಯ್ಯೋ ಖಂಡನೆ ಇರಬೇಕು. ಎಲ್ಲಿ ಅನ್ಯಾಯ ಆಗ್ತಾ ಅಲ್ಲಿ ಖಂಡನೆ ಇರಬೇಕು. ಏನಾಯ್ ಶೇಷಪ್ಪನವ್ರೆ ಇವಾಗ? ಅವರೇ, ಪ್ರೀತಿ ಅಂದ್ರೆ ಏನು? ನನಗೆ ನೀನು, ನಿನಗೆ ನಾನು ಅಂತ ಅರ್ಥ ಮಾಡ್ಕೊಂಡು ಜೊತೆಯಲ್ಲಿ ಹೋಗೋದು. ಪ್ರೀತಿಸಿದ ಹುಡುಗಿಗೆ ಮೋಸ ಮಾಡ್ತಿರಲ್ಲ, ಇದನ್ನ ನಾನು ಖಂಡಿಸ್ತೀನಿ, ಖಂಡಿಸ್ತೀನಿ, ಖಂಡಿಸ್ತೀನಿ. ನಾನು ಅದನ್ನೇ ಮಾಡಿದ್ದು. ನನಗೆ ನೀನು, ನಿನಗೆ ನಾನು ಅಂತ ಪ್ರೀತಿ ಮಾಡಿದ್ದು. 1 ನಿಮಿಷ. ಇದ್ರ ಬಗ್ಗೆ ಹಿರಿಯರಾದಂತಹ, ಅನುಭವಿಗಳಾದಂತಹ, ಮಾರ್ಗದರ್ಶಕರಾದಂತಹ, ತಪ್ಪು ಸರಿ ತಿಳ್ಕೊಂಡಿರುವಂತಹ, ಲೋಕಾನುಭವ ಇರುವಂತಹ ರಚಿತಾ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಂಗೆ ಗೊತ್ತಿಲ್ಲ. ನಂಗೆ ಏನ್ ಹೇಳ್ತೀರಾ ಹೇಳಿ. ಸ್ಕಿಟ್ ನನಗೆ ರೆಟ್ರೋ ಫೀಲ್ ತುಂಬಾನೇ ಇಷ್ಟ ಆಯ್ತು. ಫಸ್ಟ್ಲಿ ಪ್ರತಿಯೊಬ್ಬರದ್ದು ಗೆಟಪ್ ಸೂಪರ್ ಆಗಿದೆ. ಅಂಡ್ ಸುಷ್ಮಿತಾ ಲುಕಿಂಗ್ ವೆರಿ ಗಾರ್ಜಿಯಸ್. ಥ್ಯಾಂಕ್ ಯು ಮ್ಯಾಮ್. ವೆರಿ ಕ್ಯೂಟ್. ಅದಾದ್ಮೇಲೆ ಪಾಟೀಲ ಸ್ಕಿಟ್ ಹೈಲೈಟ್ ಬಂದು ನಿನ್ ಕ್ಯಾರೆಕ್ಟರ್ ಮಗ. ಅಖಿಲೇಶ್ ಒಂದು ವಾಕ್ ಸ್ಟೈಲ್ ಇಷ್ಟ ಆಯ್ತು ನನಗೆ. ವೆರಿ ಇಂಪ್ರೆಸಿವ್. ಥ್ಯಾಂಕ್ ಯು. ವೆರಿ ಗುಡ್. ಅಂಡ್ ಸುಷ್ಮಿತಾ ಅದು ಅದೇನದು ಜೂಲಿ. ಜೂಲಿ 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 ಅಂದ ತಕ್ಷಣ ಒಂದು ದ್ಯಾಟ್ ವಾಸ್ ರಿಯಲಿ ಗುಡ್. ಸಾಕಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಜೆಕೆದು ಈ ಸ್ಟೈಲ್ ಇತ್ತಲ್ಲ, ಸೂಪರ್. ಜೆಕೆ ಇಮ್ಯಾಜಿನ್ ನಿನ್ ಕೂದ್ಲು ಇದ್ದಿದ್ರೆ ಎಲ್ಲ ಮಾಡ್ಬೋದಾಗಿತ್ತಲ್ಲ. ರಿಯಲ್ ಆಗಿ ಹಿಂಗ ಅದು ಒಂದು ಸ್ಟೈಲ್ ಅವೆಲ್ಲ. ಇವಾಗ ಅಕಸ್ಮಾತ್ ಸುಮ್ನೆ ಬಟ್ ಇವಾಗ ಓಕೆ ಹಾಫ್ ಕೂದ್ಲಿದೆ ಅಲ್ವಾ ನಿಂಗೆ, ಏನಾದ್ರು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀಯಾ ಹುಡುಗಿರ್ನ? ಹಿಂಗಂತ್ಯಾ? ಆಕ್ಚುಲಿ ಇಂಪ್ರೆಸ್ ಮಾಡಿನೇ ಕೂದ್ಲು ಹೊರಟೋಗಿತ್ತು. ಬಟ್ ಗುಡ್. ಇಟ್ ವಾಸ್ ಓವರ್ ಇಟ್ ವಾಸ್ ವೆರಿ ನೈಸ್. ತುಂಬಾ ಸ್ಟೈಲಿಶ್ ಆಗಿತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಸ್. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಂಡ್ರಿ ಪ್ರತಿಯೊಬ್ರು ಕೂಡ. ನಾನ್ ತುಂಬಾ ಚೆನ್ನಾಗಿ ಮಜಾ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ಲವ್ ಅಲ್ಲಿ ಇಷ್ಟೆಲ್ಲ ಡವ್ ಬೇಕಿತ್ತ ಗುರುಜಿ? ಈ ಸ್ಕಿಟ್, ನಿಮ್ ಕಾಸ್ಟ್ಯೂಮ್ಸ್ ಫ್ಯಾಬ್ಲೆಸ್. ನನಗೆ ಜೆಕೆ ಲುಕ್ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಸುಷ್ಮಿತಾ ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು ಸರ್. ನಮ್ಮ ರೆಗ್ಯುಲರ್ ವಿಲನ್ ಲಾಫ್ ಆಗ್ಲಿ. ಯಾವತ್ತು ಕೆಲವರು ಈ ವಜ್ರಮುನಿ ಎಲ್ಲ ಜಾಸ್ತಿ ಲುಕ್ಗಿಂತ ಪರ್ಸನಾಲಿಟಿಗಿಂತ ಪರ್ಫಾರ್ಮೆನ್ಸ್ ಅಲ್ಲಿ ಹೊಡ್ಕೊಂಡ್ರು. ಇವನು ಅಷ್ಟೇ, ಲಾಫ್ ತುಂಬಾ ಚೆನ್ನಾಗಿತ್ತು. ಅದೊಂದು ಇವನು ಏನ್ ತಪ್ಪು ಮಾಡಿದಾನೆ ಜೆಕೆ?
ಅದೇ ಫಿಟ್ಟಿಂಗ್ ಇಡ್ತಾನಲ್ಲ ಸರ್ ಫ್ರೆಂಡ್ಸ್ ಮಧ್ಯೆ. ಸುಳ್ಳು. ಸರ್ ಫ್ರೆಂಡ್ಗೆ ಮೋಸ ಮಾಡಿದಾನೆ. ಹೌದು. ಸುಳ್ಳು ಹೇಳಿ ನಾನು ಒಪ್ಪಿಸ್ತೀನಿ ಅಂತ ಹೇಳಿ ಬಂದು ಮೋಸ ಮಾಡಿದಾನೆ ಸ್ನೇಹಿತನಿಗೋಸ್ಕರ. ಹಾಗಾಗಿ ಅವ್ರು ಮಾಡಿದ್ದನ್ನ ನಾವು ಖಂಡಿಸ್ತಾ ಇದೀವಿ ಅಷ್ಟೇ. ಹೌದು. ಪ್ರೀತಿಗೋಸ್ಕರ ಒಂದೆರಡು ಸುಳ್ಳು ದೊಡ್ಡ ವಿಷಯ ಅಲ್ಲ. ಪ್ರೀತಿಯಲ್ಲಿ ಏನಲ್ಲಿ ಮಹಾ ಯುದ್ಧಗಳು ನಡೀತವೆ. ಎರಡು ಸುಳ್ಳು ಏನು ವಿಷಯ ಹೇಳ? ಸುಳ್ಳು ಮೋಸ ಕಾಮನ್. ಪಾಪ ಪ್ರೀತಿಗೋಸ್ಕರ ಮಾಡಿದ, ಅವ್ನ ಮದುವೆಗಾಗ ರೆಡಿ ಆಗಿದ್ದ. ನೋಡು ಬಿದ್ದೋದ ಕೈ ಅವಳು ಮುಟ್ಟಿದ ತಕ್ಷಣ ಸರಿ ಆಯ್ತು. 1000 ಸುಳ್ಳು ಹೇಳಿ ಒಂದು ಮದ್ವೆನ ಮಾಡ್ಬೇಕು ಅಂತ ಹೇಳ್ತಾರೆ. ನೀವ್ ಹೇಳ್ತಾ ಇರೋದು ಪ್ರೀತಿಲಿ 2 ಸುಳ್ಳು ಹೇಳಿದ್ರು ಪರವಾಗಿಲ್ಲ ಅಂತ. ಪರವಾಗಿಲ್ಲ, ಡೆಫಿನೆಟ್ ಪರವಾಗಿಲ್ಲ. ಪ್ರೀತಿಯಲ್ಲಿ ಒಂದು ಮದುವೆ ಮಾಡಕ್ಕೆ 1000 ಸುಳ್ಳು, ಪ್ರೀತಿಗೆ 100 ಸುಳ್ಳು ಮಾಫಿ ಮಾಡ್ಬೋದು. ಗುಡ್ ಜಾಬ್, ವೆರಿ ಗುಡ್ ಜಾಬ್. ಯಾರು ಬರ್ದಿರೋದು? ವೆಂಕಟ್. ಈ ಪ್ರೀತಿ ಹೆಣ್ಣು ಈ ವಿಷಯದ ಬಗ್ಗೆ 4 ಸಾಲುಗಳ ಒಂದು ಚುಟುಕನ್ನ ನೀವು ಹೇಳಬೇಕು. ನಾನು ಟಿವಿಯಲ್ಲಿ ನೋಡಿದ್ದೇನೆ. ತುಂಬಾ ಅದ್ಭುತವಾದಂತ ಚುಟುಕುಗಳನ್ನ ಕೊಡ್ತೀರಾ. ಹಾಗಾಗಿ ಈ ವಿಷಯದ ಬಗ್ಗೆ ಒಂದು ಚುಟುಕು. ಹೆಣ್ಣು ಕೈ ಕೊಟ್ರು ಮಾಯ, ವಾವಾ. ಹೃದಯದ ಮೇಲೆ ಆರದ ಗಾಯ. ಹೆಣ್ಣು ಕೈ ಕೊಟ್ರು ಮಾಯ, ಹೃದಯದ ಮೇಲೆ ಆರದ ಗಾಯ. ಹೆಣ್ಣು ಕೈ ಹಿಡಿದರೂ ಮಾಯ, ಮುಚ್ಚೋದೇ ಇಲ್ವಲ್ಲ ಬಾಯ. ಥ್ಯಾಂಕ್ ಯು ಗುರುಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಅದ್ಭುತ ಅದ್ಭುತ. ನಮ್ಮೆಲ್ಲರ ಕೋರಿಕೆ ಗುರು ಸರ್ ಬಂದು ನಮ್ಮೆಲ್ಲರಿಗೋಸ್ಕರ ಹಾಡ್ಬೇಕು ಹಾಡ್ಬೇಕು ಹಾಡ್ಬೇಕು. ಗುರುಜಿ ಹಾಡದೆ ಇದ್ರೆ ಉಗ್ರ ಹೋರಾಟ. ಹಾಡಿ ಗುರುಗಳೇ ಹಾಡಿ. ಬನ್ನಿ ಗುರುಜಿ. ಗುರು ಸರ್ ಬಂದು ಹಾಡಕ್ ಶುರು ಮಾಡದ್ಮೇಲೆ ನಾವ್ಯಾರು ಕುಂತ್ ಜಾಗದಲ್ಲಿ ಕೂರಲ್ಲ, ನಿಂತ್ ಜಾಗದಲ್ಲಿ ನಿಲ್ಲಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಹಾಡನ್ನ ಕೇಳ್ತಾ ಕೇಳ್ತಾ ಇವತ್ತಿನ ಎಪಿಸೋಡ್ ನಾವು ಮುಗಿಸ್ಬಿಡೋಣ. ನಾಳೆ ಇನ್ನೂ ಮಜವಾದ ಎಪಿಸೋಡ್ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಊಟ ನಿದ್ದೆ ಯಾವ್ದು ಮಿಸ್ ಮಾಡ್ಕೋಬೇಡಿ. ನಾಳೆ ರಾತ್ರಿ 9 ಗಂಟೆಗೆ ಮತ್ತೆ ಸಿಗೋಣ. ಶುಭರಾತ್ರಿ.